ಹಲೋ ಗೈಸ್, ಅಡಿಗೆ ಚಾನಲ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹುಷಾರಿದ್ದೀರಾ ಅಂತ ಭಾವಿಸ್ತೇನೆ. ಸೊ ನಾನು ವೀಳ್ಯದೆಲೆಯದ್ದು ವೈನಿದ್ದು ನಾನು ರೆಸಿಪಿ ಹಾಕ್ತೇನೆ ಇವತ್ತು. ಸೊ ನೀವು ನೋಡಿ. ಸೊ ಇವತ್ತಿಗೆ 25 ಡೇಸ್ ಆಗಿದೆ. ಸೊ ವೈನ್ ಎಲ್ಲ ರೆಡಿ ಆಗಿದೆ. ಸೊ ಫಸ್ಟಿಗೆ ಹೇಗೆ ಮಾಡೋದಂತ ಈಗ ನೀವು ನೋಡಿಕೊಂಡು ಬನ್ನಿ. ಸೊ ಕಂಪ್ಲೀಟ್ ನಾನು ಹಾಕಿದ್ದೇನೆ ಹೇಗೆ ಮಾಡೋದಂತ. ಸೊ ವಿಡಿಯೋ ಉಂಟು, ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತೇನೆ. ಸೊ ನೋಡಿಕೊಂಡು ಬನ್ನಿ. ಅದು ನೀರು ಒಳ್ಳೆಯದಾಗಿ ಬಿಸಿಯಾಗಿ ಮತ್ತೆ ಅದನ್ನು ತಣ್ಣಗೆ ಮಾಡಬೇಕು. ಅಂದರೆ ಒಳ್ಳೆಯದಾಗಿ ಕುದಿ ಬರಬೇಕು. ಕುದಿ ಬಂದ ನೀರನ್ನು ಒಂದು ಲೂಕ್ ವಾಮ್ ಅಂತ ಹೇಳ್ತೇವೆ ನಾವು, ಸ್ವಲ್ಪ ಬೆಚ್ಚಗಿರ್ತದೆ ನೋಡಿ. ಸೊ ಅದನ್ನು ಯೂಸ್ ಮಾಡೋದು. ಬೆಚ್ಚಗಿರೋದು ತಣ್ಣಗಾದರೂ ಕೂಡ ಪರವಾಗಿಲ್ಲ, ಆದರೆ ಬಿಸಿ ನೀರನ್ನು ಬಿಸಿ ನೀರು ತಣ್ಣಗಾಗಿ ಇರ್ತದೆ ನೋಡಿ, ಅದನ್ನು ಯೂಸ್ ಮಾಡಿ. ನಾರ್ಮಲ್ ಟ್ಯಾಪ್ ವಾಟರ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ. ಸೊ ಈಗ ವೀಳ್ಯದೆಲೆಯನ್ನು ಒಂದೊಂದನ್ನೇ ಒಳ್ಳೇದು ಮಾಡಿ ತೊಳೆಯುವ. ಸೊ ಅದರಲ್ಲಿ ಹುಳ ಕೆಲವೊಮ್ಮೆ ಅಂತೆಲ್ಲ ಇರ್ತದೆ. ಈಗ ಮಳೆಗಾಲದಲ್ಲಿ ಜಾಸ್ತಿ. ಸೊ ಹೀಗೆ ಕ್ಲೀನ್ ಮಾಡ್ತೇನೆ. ಸೊ ಇದೆಲ್ಲ ಕ್ಲೀನ್ ಮಾಡಿ ಆಯಿತು, ಒಳ್ಳೆಯದಾಗಿ ಕ್ಲೀನ್ ಆಗಿದೆ. ಇನ್ನು ಇಲ್ಲಿ ನೀರು ಕೂಡ ಬಿಸಿಯಾಗಿದೆ. ಇನ್ನು ಇದನ್ನು ಆಫ್ ಮಾಡ್ತೇನೆ ನಾನು. ಸೊ ಈಗ ನಮಗೆ ಸ್ಟೋರ್ ಮಾಡಲಿಕ್ಕೆ ಬೇಕಾದದ್ದನ್ನು ಒಳ್ಳೆಯದು ಮಡಿಗೆ ಕ್ಲೀನ್ ಮಾಡಿ ತೊಳಿತೇನೆ. ಸೊ ಇಂಥದ್ದಿದ್ದರೆ ಒಳ್ಳೆಯದು ನಿಮಗೆ ಸ್ಟೋರ್ ಮಾಡಲಿಕ್ಕೆ. ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಇದು ಒಳ್ಳೆಯದು.
ಸೊ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಆದಮೇಲೆ ಈಗ ವೀಳ್ಯದೆಲೆಯನ್ನು ಹಾಕ್ತಿದ್ದೇನೆ. ಇದರಲ್ಲಿ ಒಂದು 50, 60, ಒಂದು 65 ಅಷ್ಟು ಇರಬೇಕು. ಅಂದರೆ ಲೆಕ್ಕ ಮಾಡಲಿಲ್ಲ, ಒಂದು 50ರಿಂದ 65 ಒಳಗೆ ಉಂಟು. ಇದರಲ್ಲಿ 50ಕ್ಕಿಂತ ಜಾಸ್ತಿ ಉಂಟು, 65ಕ್ಕಿಂತ ಕಮ್ಮಿ ಉಂಟು. ಸೊ ಅಷ್ಟು ವೀಳ್ಯದೆಲೆ ಉಂಟು. ಸೊ ಇನ್ನಿದಕ್ಕೆ ರಾಗಿ ಮತ್ತು ನಮ್ಮದು ಅಕ್ಕಿ, ವೈಟ್ ರೈಸ್ ಮತ್ತು ರಾಗಿಯನ್ನು ಹಾಕ್ತಿದ್ದೇನೆ. ಸೊ ನೋಡಿ, ಇದನ್ನೀಗ ಹಾಕುವ. ತೊಳೆದು ಹಾಕಿ. ನಂದು ಮೆಜರ್ಮೆಂಟ್ ನೋಡ್ಬೋದು. ಇದರಲ್ಲಿ ನಾನು ಅರ್ಧ ವೈಟ್ ರೈಸ್ ಮತ್ತು ಅರ್ಧ ರಾಗಿಯನ್ನು ಹಾಕಿದ್ದೇನೆ. ಮತ್ತು ಇದಕ್ಕೆ ಸಕ್ಕರೆ ಅರ್ಧ kg ಸಕ್ಕರೆ ಉಂಟು. ಸೊ ಸಕ್ಕರೆ ಮಾತ್ರ ನಿಮಗೆ ಈಗ ಜಾಸ್ತಿ ಹಾಕ್ಬೇಕಂತ ಇಲ್ಲ, ಬೇಕಾದರೆ ಮತ್ತೆ ಸೇರಿಸ್ಬೋದು, ಏನಾಗಲ್ಲ. ನೀವು ಅಂದರೆ ಮಿಕ್ಸ್ ಮಾಡ್ತೀರಲ್ಲ, ಸೊ ಆಗ ಸೇರಿಸ್ಬೋದು. ಈಗಲೇ ಜಾಸ್ತಿ ಹಾಕ್ಬೇಕಂತಿಲ್ಲ, ಯಾಕಂದರೆ ಅದು ಸ್ಟ್ರಾಂಗ್ ಆಗ್ತಾ ಹೋದಾಗೆ ನಿಮಗೆ ಅದು ಸಪ್ಪೆ ಆಗ್ತದೆ. ಸೊ ಅದಕ್ಕೆ ಫಸ್ಟಿಗೆ ಜಾಸ್ತಿ ಹಾಕ್ಬೇಕಂತ ಇಲ್ಲ. ಸೊ ನಾನು ಮಾತ್ರ ಇಲ್ಲಿ ಅರ್ಧ kg ಸಕ್ಕರೆಯನ್ನು ಹಾಕ್ತಿದ್ದೇನೆ. ಮತ್ತು ಸ್ವಲ್ಪ ಈಸ್ಟನ್ನು ಇಲ್ಲಿ ಸೇರಿಸ್ತಿದ್ದೇವೆ. ಸೊ ನಿಮಗೆ ಗೋಧಿ ಕೂಡ ಯೂಸ್ ಮಾಡ್ಬೋದು. ಸೊ ಮತ್ತು ಇಲ್ಲಿ ಬಿಸಿ ನೀರು ತಣ್ಣಗಾಗಿದೆ ನೋಡಿ, ಅದನ್ನು ಹಾಕ್ತಿದ್ದೇನೆ. ಸೊ ನೋಡಿ, ಇಷ್ಟು ಹಾಕಿದ್ದೇನೆ. ಫುಲ್ಲು ಮಾಡಬೇಡಿ ಅದನ್ನು. ಒಮ್ಮೆ ಈಗ ಒಳ್ಳೇದು ಮಾಡಿ ಮಿಕ್ಸ್ ಮಾಡಿ. ಲೂಕ್ ವಾಮ್ ಇದ್ದರೆ ಆಯಿತು ನೀರು, ತುಂಬ ಬಿಸಿ ಬಿಸಿ ಇರಬಾರ್ದು. ತಣ್ಣಗಾದರೆ ಕೂಡ ಪರವಾಗಿಲ್ಲ, ಆದರೆ ತುಂಬ ಬಿಸಿ ಬಿಸಿಯನ್ನು ಹಾಕಬೇಡಿ. ನೋಡಿ, ಈಗ ಒಳ್ಳೇದು ಮಾಡಿ ಒಮ್ಮೆ ಮಿಕ್ಸ್ ಮಾಡಿ. ಇನ್ನಿದನ್ನು ಫಸ್ಟ್ ಈಗ ಪ್ಲಾಸ್ಟಿಕ್ ಹಾಕಿ ಮತ್ತು ಒಂದು ಕ್ಲೋತ್ ಹಾಕಿ ಚಂದ ಮಾಡಿ ಕಟ್ಟಿ ಇಡ್ತೇನೆ. ಸೊ ನೀವು ಹೇಗೆ ಮಾಡೋದಂತ ನೋಡ್ಕೊಂಡು ಬಂದ್ರಲ್ಲ. ಸೊ ಇನ್ನೂ ಅದನ್ನು ಎಂತ ಮಾಡೋದಂದರೆ, ಇಷ್ಟು ಹಾಕಿದ ಮೇಲೆ ಫಸ್ಟ್ ಡೇ ನೀವೆಲ್ಲ ಪ್ರಿಪೇರ್ ಮಾಡಿರ್ತೀರಲ್ಲ, ಅದು ಹಾಕಿದ ಮೇಲೆ 3 ಡೇಸಿಗೆ ಒಮ್ಮೆ ಅದನ್ನು ಒಳ್ಳೇದು ಮಾಡಿ ಮಿಕ್ಸ್ ಮಾಡಬೇಕು. ಅಂದರೆ ಮೇಲಿದ್ದು ಕೆಳಗೆ, ಕೆಳಗಿದ್ದು ಮೇಲೆ ಆಗಬೇಕು, ಅಷ್ಟು ಒಳ್ಳೇದು ಮಾಡಿ ಮಿಕ್ಸ್ ಮಾಡಬೇಕು. ಸ್ಪೂನೆಲ್ಲ ಹಾಕುವಾಗ ವೆಟ್ ಸ್ಪೂನೆಲ್ಲ ಹಾಕಬಾರ್ದು. ಒಳ್ಳೇದು ಮಾಡಿ ಅದನ್ನು ವಾಶ್ ಮಾಡಿ ಡ್ರೈ ಮಾಡಿದ ಸ್ಪೂನನ್ನು, ವಾಶ್ ಆಗಿ ಡ್ರೈ ಆಗಿದ ಸ್ಪೂನನ್ನು ಮಾತ್ರ ಯೂಸ್ ಮಾಡಬೇಕು. ಸೊ ಒಳ್ಳೇದು ಮಾಡಿ ಒಮ್ಮೆ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಿ ಆದಮೇಲೆ ಅದನ್ನು ಹಾಗೇ ಕಟ್ಟಿ ಇಡಬೇಕು. ಸೊ ಅದರದ್ದು ಲಿಡ್ ಇದ್ದರೆ ನೀವು ಲಿಡ್ಡಲ್ಲೇ ಯೂಸ್ ಮಾಡ್ಬೋದು. ನನ್ನ ಹತ್ರ ಲಿಡ್ ಇರಲಿಲ್ಲ, ಅದಕ್ಕೆ ನಾವು ಪ್ಲಾಸ್ಟಿಕ್ ಹಾಕಿ ಮತ್ತೆ ಕ್ಲೋತ್ ಹಾಕಿ ಇದು ಮಾಡಿದ್ದು. ಸೊ ಖಾಲಿ ಲಿಡ್ ಇದ್ದರೆ ಲಿಡ್ಡಿಗೆ ನೀವು ಒಂದು ಕ್ಲೋತನ್ನು ಕಟ್ಟಿ ಟೈಟ್ ಇದು ಮಾಡಿದರೆ ಆಯಿತು. ಒಂದು ಫಸ್ಟ್ 12 ಡೇಸಿಗೆ ಮಿಕ್ಸ್ ಮಾಡಿದರೆ ಸಾಕು, ಮತ್ತೆ ಮಿಕ್ಸ್ ಮಾಡಬೇಕಂತ ಇಲ್ಲ. ಸೊ ನಿಮಗೆ 25 ಡೇಸಿಗೆ, ಅಂದರೆ 25 or 23 ಡೇಸ್, ಬಟ್ 25 ಡೇಸ್ ಇಟ್ಟರೆ ಒಳ್ಳೆಯದು. ಸೊ ಜಾಸ್ತಿ ಇಟ್ಟರೂ ಕೂಡ ಏನಾಗಲ್ಲ, ಬಟ್ 25 ಡೇಸಲ್ಲಿ ನೀವು ಅದನ್ನು ಓಪನ್ ಮಾಡಿ ಅಂದರೆ ತೆಗಿಬೋದು. ಸೊ ವೈನ್ ರೆಡಿಯಾಗಿರ್ತದೆ. 23 ಡೇಸ್ ಒಳಗೇ ಅದು ಸ್ಟ್ರಾಂಗ್ ಆಗಿರ್ತದೆ. ಸೊ ಆ್ಯಕ್ಚುಲಿ ಪ್ಲಾಸ್ಟಿಕೆಲ್ಲ ಯೂಸ್ ಮಾಡಬೇಡಿ, ಬಾಟಲ್ಸ್ ಅಥವಾ ಅಂದರೆ ಸ್ಟೋರ್ ಮಾಡಲಿಕ್ಕೆ. ಬೆಟರ್ ನೀವು ನಾನೆಂತ ಯೂಸ್ ಮಾಡಿದ್ದೇನೆ ಅದನ್ನೇ ಯೂಸ್ ಮಾಡಿದರೆ ಒಳ್ಳೆಯದು. ಸೊ ಅದನ್ನೆಂತ ಮಾಡಬೇಕಂದ್ರೆ ಇನ್ನು ನೋಡಿ ನಾನು ಎಂತ ಮಾಡಿದ್ದೇನೆ ಅಂತ. ಇವತ್ತಿಗೆ 25 ಡೇಸ್ ಆಗಿದೆ. ಸೊ ಮುಂದಿನ ವಿಡಿಯೋ ನೋಡಿ ನಾನು ಹೇಳ್ತೇನೆ ಹೇಗೆ ಮಾಡೋದಂತ. ಸೊ ನೋಡಿಕೊಂಡು ಬನ್ನಿ.
ಸೊ ನೋಡಿದ್ರಲ್ಲ ಹೇಗೆ ಅದನ್ನು ಇದು ಮಾಡೋದಂತ. ಇನ್ನು ನಿಮಗೆ ಯಾವ ಬಾಟಲ್ಸಲ್ಲಿ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಆದರೆ ಗ್ಲಾಸ್ ಬಾಟಲ್ಸ್ ಇದ್ದರೆ ತುಂಬ ಒಳ್ಳೆಯದು. ಪ್ಲಾಸ್ಟಿಕಲ್ಲಿ ಕೂಡ ಇಡ್ಬೋದು, ಏನಾಗಲ್ಲ. ನಿಮಗೆ ಕೋಲ್ಡ್ ಬೇಕಾದರೆ ಕೋಲ್ಡ್ ಫ್ರಿಜ್ಜಲ್ಲಿ ಇಡ್ಬೋದು ಅಥವಾ ಔಟ್ಸೈಡ್ ಕೂಡ ಇಡ್ಬೋದು. ಸೊ ನಾನು ಅದನ್ನು ಸಪ್ರೇಟ್ ಮಾಡಿದ್ದೇನೆ. ಯಾಕಂದರೆ ಫಸ್ಟದ್ದು ಒಂದು ಅರ್ಧ ಸಪ್ರೇಟ್ ಬಾಟಲ್ಸಿಗೆ ಹಾಕಿಟ್ಟೆ, ಅದು ಯಾಕಂದರೆ ಕ್ಲೀನ್ ಇರ್ತದೆ. ಮತ್ತು ಲಾಸ್ಟದ್ದು ಎಷ್ಟು ಅದನ್ನು ಗಾಳಿಸಿದರೆ ಕೂಡ ಅದರಲ್ಲಿ ನಾವೆಲ್ಲ ಎಂತೆಲ್ಲ ಹಾಕಿದ್ದೇವೆ ನೋಡಿ, ಅದು ಇರ್ತದೆ ಅದರದ್ದು ಅಂಶ, ಅಂದರೆ ಕಣ. ಸೊ ಅದು ಎಂತ ಮಾಡಿದ್ದೇನೆ ಅಂದರೆ ಒಂದು ವೆಸಲಲ್ಲಿ ಹಾಕಿಟ್ಟಿದ್ದೇನೆ. ಸೊ ಅದನ್ನು ಮತ್ತೆ ಅದು ಡೌನ್ ಎಲ್ಲ ಬರ್ತದಲ್ಲ ಅದರದ್ದು ಪಾರ್ಟಿಕಲ್ಸ್, ಮತ್ತೆ ಅದನ್ನೊಂದು ಬಾಟಲಿಗೆ ಹಾಕಿ ಸ್ಟೋರ್ ಮಾಡಿ ಇಡ್ತೇನೆ. ಇಲ್ಲದ್ರೆ ಅದರದ್ದು ಎಲ್ಲ ಇರ್ತದಲ್ಲ ಚಿಕ್ಕದು. ಸೊ ಅದು ಎಲ್ಲ ನಾವು ಸೋಸುವಾಗೆಲ್ಲ ಕ್ಲೀನ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಒಂದು ವೆಸಲಲ್ಲಿ ಹಾಕಿಟ್ಟಿದ್ದೇನೆ ಲಾಸ್ಟದ್ದು ಪಾರ್ಟ್. ಸೊ ಅದನ್ನು ಮತ್ತೆ ಮೇಲಿದ್ದು ತೆಗೆದು ಸಪ್ರೇಟ್ ಮಾಡ್ತೇನೆ. ಸೊ ಎಂತಂದರೆ ನನಗೆ ಮೇಯ್ನ್ ಅಂದರೆ ನಾವು ಕೂರ್ಗಿಗೆ ಹೋಗಿದ್ವಿ ಟ್ರಿಪ್ಪಿಗೆ. ಸೊ ನೀವು ವೀಡಿಯೋಸ್ ಎಲ್ಲ ನೋಡಿರ್ಬೋದು. ಅಲ್ಲಿ ನಾವು ಟೇಸ್ಟ್ ಮಾಡಿದ್ವಿ, ತುಂಬ ಒಳ್ಳೆಯದಾಗಿತ್ತು. ಇವತ್ತು ಇದರದ್ದು ಗಾಂಧಾರಿಯದ್ದು ಕೂಡ ಮತ್ತು ನಮ್ಮದು ವೀಳ್ಯದೆಲೆ ನಾನೆಂತ ಮಾಡಿದ್ದೇನೆ. ಸೊ ತುಂಬ ಒಳ್ಳೆಯದಿತ್ತು ವೈನ್. ಗಾಂಧಾರಿಯದ್ದು ಮಾಡಬೇಕಂತ ತುಂಬ ಮನಸ್ಸಿತ್ತು, ಆದರೆ ಗಾಂಧಾರಿ ಮೆಣಸಿಲ್ಲ. ಸೊ ಮನೆಯಲ್ಲಿ ಅದಕ್ಕೆ ವೀಳ್ಯದೆಲೆ ಇತ್ತು. ಸೊ ಟೇಸ್ಟ್ ಅಂತೂ ನಾನು ಟೇಸ್ಟ್ ಮಾಡಿ ನಿಮಗೆ ತೋರಿಸಿದೆ ಹೇಗೆ ಉಂಟಂತ. ಒಳ್ಳೆಯದಾಗಿ ಬಂದಿದೆ. ಸೊ ಸಿಂಪಲಲ್ಲಿ ಉಂಟು, ಏನದಕ್ಕೆ ಜಾಸ್ತಿ ಪ್ರಿಪ್ರೇಷನ್ಸ್ ಎಲ್ಲ ಬೇಕಂತ ಇಲ್ಲ. ಸೊ ನಾನು ಕೂಡ ಬೇರೆಯವರದ್ದು ವೀಡಿಯೋಸ್ ನೋಡಿಯೇ ನಾನು ಕೂಡ ಇದನ್ನು ಪ್ರಿಪೇರ್ ಮಾಡಿದ್ದು. ಸೊ ಹಾಗಾಗಿ ಅಂದರೆ ಅಂತ ಹೇಳ್ತಾರೆ, ಒಳ್ಳೆಯದಾಗಿ ಬಂದಿದೆ. ಸೊ ನೀವು ಕೂಡ ಟ್ರೈ ಮಾಡಿ. ಸೊ ಮತ್ತು ಕಮೆಂಟಲ್ಲಿ ಹೇಳಿ ಹೇಗೆ ಆಗಿದೆ ಅಂತ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ಇಷ್ಟ ಆದರೆ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ಹೊಸತ್ತು ರೆಸಿಪಿಯಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.